ಬಿಗ್ ಬಾಸ್ ಮೂಲಕ ಪ್ರಸಿದ್ಧಿಗೆ ಬಂದ ಚೈತ್ರಾ ಕುಂದಾಪುರ್ ಮದುವೆ ಫಿಕ್ಸ್ ಆಗಿದೆ. ಮಜಾ ಟಾಕೀಸ್ ಮನೆಯಲ್ಲಿ ಚೈತ್ರ ಹುಡುಗನ ಬಗ್ಗೆ ಒಂದಿಷ್ಟು ವಿಷಯ ಬಹಿರಂಗವಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ಫೈರ್ ಬ್ರ್ಯಾಂಡ್ ಎಂದೇ ಪ್ರಸಿದ್ಧಿ ಪಡೆದಿರುವ ಚೈತ್ರಾ ಕುಂದಾಪುರ್ ಮದುವೆಯಾಗ್ತಿದ್ದಾರೆ. ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಮಾಡ್ತಾನೆ ಇದೆ. ಈಗ ಮಜಾ ಟಾಕೀಸ್ನಲ್ಲಿ ಚೈತ್ರಾ ಮದುವೆ ವಿಷಯ ಚರ್ಚೆಯಾಗಿದೆ. ಚೈತ್ರಾ ಕುಂದಾಪುರ್ ಮದುವೆ ಆಗ್ತಿರೋದು ಕನ್ಫರ್ಮ್ ಕೂಡ ಆಗಿದೆ. ಹುಡುಗನಿಗಾಗಿ ಚೈತ್ರ ತಮ್ಮ ಸ್ವಭಾವ ಬದಲಿಸಿಕೊಳ್ಳುವ ಪ್ರಯತ್ನ ಶುರು ಮಾಡಿದ್ದು, ಗಂಗಮ್ಮಾಜಿಯಿಂದ ಟಿಪ್ಸ್ ಕೂಡ ಪಡೆದಿದ್ದಾರೆ. ಸೃಜನ್ ಲೋಕೇಶ್ ಗಂಗಮ್ಮಾಜಿಗೆ ಚೈತ್ರ ಮದುವೆ ಆಗ್ತಿದ್ದಾರೆ, ಅವರಿಗೆ ಟಿಪ್ಸ್ ನೀಡಿ ಎನ್ನುವ ವಿಡಿಯೋ ಈ ಹಿಂದೆ ವೈರಲ್ ಆಗಿತ್ತು. ಅದನ್ನು ನೋಡಿದ ವೀಕ್ಷಕರು ಇದು ತಮಾಷೆಯೇ ಇಲ್ಲ ಸತ್ಯವಾ ಎನ್ನುವ ಕನ್ಫ್ಯೂಸ್ ನಲ್ಲಿ ಇದ್ರು. ಮಜಾ ಟಾಕೀಸ್ ಫುಲ್ ಎಪಿಸೋಡ್ ಪ್ರಸಾರ ಆದ್ಮೇಲೆ ವೀಕ್ಷಕರಿಗೆ ಉತ್ತರ ಸಿಕ್ಕಿದೆ. 12 ವರ್ಷದ ಲವ್ ಅಂತೆ. ಮಜಾ ಟಾಕೀಸ್ ಶೋಗೆ ಬಂದ ಧರ್ಮ, ಕೀರ್ತಿರಾಜ್, ಅನುಷಾ ಹಾಗೂ ಚೈತ್ರಾರನ್ನು ವೆಲ್ಕಮ್ ಮಾಡಿದ ಸೃಜನ್ ಲೋಕೇಶ್ ಚೈತ್ರಾ ಕುಂದಾಪುರ್ ಅವರಿಗೆ ಮದುವೆ ಫಿಕ್ಸ್ ಆಗಿದೆ ಎನ್ನುತ್ತಲೇ ಮಾತು ಶುರು ಮಾಡಿದ್ರು. ಲವ್ ಮ್ಯಾರೇಜ್ ಇಲ್ಲ ಅರೇಂಜ್ ಮ್ಯಾರೇಜ್ ಎನ್ನುವ ಸೃಜನ್ ಲೋಕೇಶ್ ಪ್ರಶ್ನೆಗೆ ಚೈತ್ರ ಎರಡೂ ಎಂದು ಉತ್ತರ ನೀಡಿದ್ರು. ತಕ್ಷಣ ಮಧ್ಯ ಮಾತನಾಡಿದ ಅನುಷಾ ಅವರದ್ದು 12 ವರ್ಷದ ಲವ್ ಸ್ಟೋರಿ ಎಂದಿದ್ದಾರೆ. ಇದಕ್ಕೆ ಚೈತ್ರ ತಲೆದೂಗಿ ಎಸ್ ಎಂದಿದ್ದಾರೆ. ಕಾಲೇಜಿನಲ್ಲಿ ಲವ್ ಸ್ಟೋರಿ ಶುರುವಾಗಿದ್ದು ಎಂಬ ಸುಳಿವು ಕೂಡ ನೀಡಿದ್ದಾರೆ. ಎಲ್ಲರಂತೆ ನಮ್ಮದು ರೊಮ್ಯಾಂಟಿಕ್ ಆಗಿ ಪ್ರೀತಿ ಶುರು ಆಗಲಿಲ್ಲ. ನನ್ನನ್ನು ದ್ವೇಷಿಸುವವರೇ ಈಗ ಪ್ರೀತಿಸುತ್ತಿದ್ದಾರೆ ಎಂದು ಚೈತ್ರ ಹೇಳಿದ್ದಾರೆ. ಕ್ಯಾಂಟೀನ್ನಲ್ಲಿ ನನ್ನ ಬಗ್ಗೆ ಬೈತಾ ಓಡಾಡ್ತಿದ್ದ ಹುಡುಗ ನನ್ನನ್ನು ಕಂಡ್ರೆ ಇರಿಟೇಟ್ ಮಾಡಿಕೊಂಡು ಇವಳೊಬ್ಬಳು ಕಿರಿಕಿರಿ ಎನ್ನುತ್ತಿದ್ದರು. ಕೊನೆಯಲ್ಲಿ ಅದು ಪ್ರೀತಿಯಾಗಿ ಬದಲಾಯಿತು ಎಂದಿದ್ದಾರೆ. ಆದರೆ ಎಲ್ಲೂ ಹುಡುಗ ಯಾರು ಎಂಬುದನ್ನು ಚೈತ್ರ ಅವರು ಹೇಳಿಲ್ಲ. ಹಾಗೆಯೇ ಮದುವೆ ಯಾವಾಗ ಎನ್ನುವ ವಿಷಯವನ್ನು ಕೂಡ ಚೈತ್ರಾ ಕುಂದಾಪುರ್ ಅವರು ಬಿಟ್ಟುಕೊಟ್ಟಿಲ್ಲ. ಚೈತ್ರ ಮದುವೆಯಾಗುತ್ತಿರುವ ಹುಡುಗನನ್ನು ಬಿಗ್ ಬಾಸ್ ಸ್ಪರ್ಧಿಗಳು ನೋಡಿದ್ದಾರೆ. ಅವರು ತುಂಬಾ ಸಾಫ್ಟ್ ಮತ್ತು ಕೂಲ್ ಆಗಿ ಮಾತನಾಡ್ತಾರಂತೆ. ಚೈತ್ರಾಗೆ ತದ್ವಿರುದ್ಧ ಎಂದು ಧರ್ಮ, ಕೀರ್ತಿರಾಜ್ ಹಾಗೂ ಅನುಷಾ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ತಮ್ಮ ಹುಡುಗನಿಗೆ ಹೇಗೆಲ್ಲ ಕಾಟ ಕೊಡ್ತಿದ್ದೆ ಎಂಬುದನ್ನು ಹೇಳಿದ್ದರಂತೆ. ಅದನ್ನು ಶೋನಲ್ಲಿ ಹೇಳುವಂತೆ ಧರ್ಮ ಒತ್ತಾಯ ಮಾಡಿದ್ರು. ಆದ್ರೆ ಚೈತ್ರ ಯಾವುದನ್ನು ಹೇಳಲಿಲ್ಲ. ಹುಡುಗನಿಗಾಗಿ ನನ್ನ ಸ್ವಭಾವ ಬದಲಿಸಿಕೊಳ್ಳುತ್ತಿದ್ದೇನೆ ಎಂಬುದನ್ನಷ್ಟೇ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಉಂಗುರ ಕಳೆದುಕೊಂಡು ಚಡಪಡಿಸಿದ್ದರು. ಉಂಗುರ ನೋಡಿ ಚೈತ್ರಾಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಜನ ಅಂದುಕೊಂಡಿದ್ದರು. ಚೈತ್ರ ಕೂಡ ಸುಳಿವು ನೀಡಿದ್ರು. ಹೊರಗೆ ಬಂದ್ಮೇಲೆ ಅದು ಎಂಗೇಜ್ಮೆಂಟ್ ಉಂಗುರ ಅಲ್ಲ, ನನಗೆ ಮದುವೆ ಫಿಕ್ಸ್ ಆಗಿಲ್ಲ ಎಂದಿದ್ದರು. ಧಾರ್ಮಿಕ ವ್ಯಕ್ತಿ, ಆಧ್ಯಾತ್ಮಿಕದಲ್ಲಿ ನಂಬಿಕೆ ಇರುವ ವ್ಯಕ್ತಿ ಬೇಕು. ಅಮ್ಮನಿಗೆ ಒಳ್ಳೆ ಮಗ ಆಗಿರಬೇಕು. ಮದುವೆಯಾಗುವ ಹುಡುಗನ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇಲ್ಲ. ಅಮ್ಮ ತೋರಿಸಿದ ಹುಡುಗನಿಗೆ ಕೊರಳು ನೀಡುತ್ತೇನೆ ಎಂದಿದ್ದರು. ಆದರೀಗ ಚೈತ್ರಾ ಕುಂದಾಪುರ್ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಎಂಬುದು ಗೊತ್ತಾಗಿದೆ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸಿನಿ ಸುದ್ದಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.